ಕಂಡು ಶಿವಶರಣರ ಏನು ಆ ಚೈತನ್ಯ ಜ್ಯೋತಿ ಬಸವ ಕಲ್ಯಾಣದಿಂದ ಗೋಣಿಬೀಡು ಶ್ರೀ ಶಿಲಸಂಪಾದನಾ ಮಠಕ್ಕೆ ಆಗಮಿಸ್ತಾ ಇದೆ. ನಿಜವಾಗಿಯೂ ಕೂಡ ಇದು ಅತ್ಯಂತ ರೋಮಾಂಚನವಾದಂಥ ಕ್ಷಣ ಅಂತ ನಾವೆಲ್ಲರೂ ಕೂಡ ಭಾವಿಸಬೇಕು. ಅಲ್ಲಿ ಅವರು ಏನು ಆ ಜ್ಯೋತಿಯನ್ನು ತಗೊಂಡು ಬಂದ್ರಲ್ಲ, ಅಲ್ಲಿಯ ವಿಡಿಯೋಗಳನ್ನು, ಅಲ್ಲಿಯ ಫೋಟೋಗಳನ್ನ ನೋಡಿ ನಾನು ಖಂಡಿತ ಭಾವುಕನಾಗ್ಬಿಟ್ಟೆ. ಕಣ್ಣೀರಲ್ಲಿ ತಕ್ಷಣ ಅಳು ಬಂದ್ಬಿಡ್ತದೆ ನೋಡಿದ ತಕ್ಷಣ. ಯಾಕೆ ಅಂತಂದರೆ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಈ ಕಾರ್ಯ ನಮ್ಮ ಕೈಯಿಂದ ಆಗ್ತಾ ಇದೆಯಲ್ಲ, ನಮ್ಮ ಕಾಲದಲ್ಲಿ ಇದಾಗ್ತಾ ಇದೆಯಲ್ಲ ಅಂತೇಳಿ ನನಗೆ ರೋಮಾಂಚನ ಆಯಿತು. ಯಾವ ಶರಣರ ಸಂಕಲ್ಪ ಇದು ನೋಡಿ. ಆ ಶರಣರ ಕ್ಷೇತ್ರ ಅಂತ ಅನ್ನೋದಕ್ಕೆ ಹಿಂದೆ ಏನು ಕಾಲಜ್ಞಾನದಲ್ಲಿ ಹೇಳಿದ್ರಲ್ಲ, ಇದು ಕಲ್ಯಾಣಕ್ಕೂ ಇಲ್ಲಿಗೂ ನೇರ ಸಂಬಂಧ ಉಂಟು ಅಂತೇಳಿ ಅದು ಇವತ್ತು ಸಾಕಾರಗೊಳ್ತಾ ಇದೆ. ಹಾಗಾಗಿ ಮಠದ ಭಕ್ತರು ಅಂತಲ್ಲ, ನಿಜವಾಗಿಯೂ ಕೂಡ ಬಸವ ತತ್ವದ ಮೇಲೆ, ಬಸವಣ್ಣನವರ ವಿಚಾರಧಾರೆಗಳ ಮೇಲೆ ಯಾರಿಗೆ ನಿಜವಾದಂಥ ಆಸಕ್ತಿ ಇದೆ, ಯಾರು ಬಸವ ಮತವನ್ನು ಅನುಸರಿಸ್ತೀನಿ ಅಂತನ್ನೋಂಥ ಪ್ರತಿಯೊಬ್ಬರು ಕೂಡ ಈ ಕಲ್ಯಾಣ ಜ್ಯೋತಿಯನ್ನು ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಏನು ಗೋಣಿಬೀಡು ಗ್ರಾಮದಿಂದ ಶಿಲಸಂಪಾದನಾ ಮಠದ ಆವರಣಕ್ಕೆ ಬರಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಶರಣರು ಸಿದ್ಧರಾಗಿದ್ದಾರೆ. ಏನು ಅಲ್ಲಿ ನಾವೇನು 720 ಅಮರಗಣರು ಅಂತ ಏನು ಕರಿತಾ ಇದ್ವಲ್ಲ, ಅಷ್ಟು ಜನರನ್ನು ನಾವು ಏನು ಆ ಉತ್ಸವದಲ್ಲಿ 720 ಆ ಜ್ಯೋತಿಯ ಸ್ವರೂಪವಾಗಿ ಏನು ಆ ಕಲ್ಯಾಣದ ಜ್ಯೋತಿಯ ಜೊತೆಯಲ್ಲಿ ನಾವು ಜ್ಯೋತಿಯ ಮುಖಾಂತರ ಅದನ್ನು ಆಹ್ವಾನ ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಇದೊಂದು ರೋಮಾಂಚನವಾದಂಥ ಕ್ಷಣ. ಇದರಲ್ಲಿ ಎಲ್ಲರೂ ಕೂಡ ಇದು ಇಟ್ಸ್ ಎ ಗ್ರೇಟ್ ಅಪಾರ್ಚುನಿಟಿ. ಅಕಸ್ಮಾತ್ ಯಾರಾದರೂ ಮಿಸ್ ಮಾಡ್ಕೊಳ್ತಾರೆ ಅಂತಂದರೆ ಅವರಂಥ ಏನು ದುರದೃಷ್ಟಕರವಾದಂಥ ವ್ಯಕ್ತಿಗಳು ಇನ್ನೊಬ್ರು ಇಲ್ಲ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಇದರಲ್ಲಿ ಯಾವುದೇ ನಾವು ಆ ಜಾತಿಯವರು ಈ ಜಾತಿಯವರು ಅಂತಲ್ಲ, ಯಾವುದೇ ಜಾತಿ, ಮತ, ಪಂಥ ಯಾವುದೇ ಭೇದ ಇಲ್ಲ. ಯಾಕೆ ಅಂತಂದರೆ ಬಸವಣ್ಣನವರು ಕಟ್ಟಿದಂಥ ಸಮಾಜ ಅಂಥದ್ದು. ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಎಲ್ಲರನ್ನೂ ಪ್ರೀತಿಸಿದಂಥ ಒಂದು ದೊಡ್ಡ ಒಂದು ಕಲ್ಯಾಣದಲ್ಲಿ ಅವರು ನಡೆಸಿದಂಥ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿ ಅಷ್ಟೊಂದು ಅದ್ಭುತವಾದಂಥದ್ದು. ಹಾಗಾಗಿ ನಾವು ಕೂಡ ಇದರಲ್ಲಿ ಈ ಉತ್ಸವದಲ್ಲಿ ಜ್ಯೋತಿಯನ್ನು ಬರಮಾಡ್ಕೊಳ್ಳೋದಕ್ಕೆ ನಾವು ಕೂಡ ಊರಿನ ಮುಂಭಾಗದಲ್ಲಿ ನಾವು ಕೂಡ ಹೋಗ್ತಾ ಇದ್ದೀವಿ. ನೀವು ಎಲ್ಲರೂ ಇದರಲ್ಲಿ ಜೊತೆಯಾಗಿ ಬರ್ರಿ. ಇದೊಂದು ಅದ್ಭುತವಾದಂಥ ಒಂದು ಅವಿಸ್ಮರಣೀಯ ಕ್ಷಣ ಅಂತ ನಾನು ಭಾವಿಸ್ತೀನಿ. ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು, ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು, ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು, ನೋಡಯ್ಯ. ನೀಡಯ್ಯ ಭಕ್ತಿಯಿಂದ ಭಜಿಸುವಂಥ ಭಾಗ್ಯವೆನಗೆ ತೋರಯ್ಯ. ಕಾಮ ತೊರೆದು ನಿಷ್ಕಾಮನಾಗುವ, ಕಾಮ ತೊರೆದು ನಿಷ್ಕಾಮನಾಗುವ ಬುದ್ಧಿಯನಗೆ ತುಂಬಯ್ಯ. ಸತ್ಯರೂಪವ ನಿತ್ಯ ನೋಡುವ, ಸತ್ಯರೂಪವ ನಿತ್ಯ ನೋಡುವ ನೇತ್ರಗಳನ್ನು ನೀಡಯ್ಯ. ಮಿಥ್ಯವನ್ನು ಕೇಳದಂಥ, ಮಿಥ್ಯವನ್ನು ಕೇಳದಂಥ ಕರ್ಣಗಳನ್ನು ನೀಡಯ್ಯ. ಬಸವನಿನ್ನ ಸೇವೆ ಮಾಡು
ಮನವಯನಗೆ ನೀಡಯ್ಯ ಮನವಯನಗೆ ನೀಡಯ್ಯ ಎನ್ನ ನಾಲಿಗೆ ನಿನ್ನ ಆಸನ ಆಗುವಂತೆ ಹರಸಯ್ಯ ಇನ್ನು ಮಾಡುವ ಕಾರ್ಯಗಳಿಗೆ ಇನ್ನು ಮಾಡುವ ಕಾರ್ಯಗಳಿಗೆ ಶುಭದ ಹಸ್ತವ ನೀಡಯ್ಯ ಮುನ್ನ ಮಾಡಿದ ಪಾಪಗಳಿಗೆ ಮುನ್ನ ಮಾಡಿದ ಪಾಪಗಳಿಗೆ ಕ್ಷಮೆಯ ಕೃಪೆಯ ತೋರಯ್ಯ ಹೆಣ್ಣು ಹೊನ್ನು ಮಣ್ಣು ಮೋಹ ಹೆಣ್ಣು ಹೊನ್ನು ಮಣ್ಣು ಮೋಹ ಅಳಿಸಿ ನಿನ್ನೆಡೆ ಕರೆಯಯ್ಯ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯನಗೆ ನೀಡಯ್ಯ ಚರ್ಮ ಮನವ ಶುಚಿಯಗೊಳಿಸಿ ಚರ್ಮ ಮನವ ಶುಚಿಯಗೊಳಿಸಿ ವಚನ ವಸ್ತ್ರವ ನೀಡಯ್ಯ ಚಿರಕಾಲ ಚಿತ್ತದೊಳಗೆ ಚಿರಕಾಲ ಚಿತ್ತದೊಳಗೆ ನಿನ್ನ ಚಿತ್ರವ ಮೂಡಲಯ್ಯ ಅಕ್ಷಿಯೊಳಗೆ ಲಿಂಗ ಬಿಂಬ ಅಕ್ಷಿಯೊಳಗೆ ಲಿಂಗ ಬಿಂಬ ಬೀಳುವಂತೆ ಮಾಡಯ್ಯ ಈಶಧ್ವನಿಗೆ ಬಸವ ಭಾವ ಈಶಧ್ವನಿಗೆ ಬಸವ ಭಾವ ಗೀತೆ ಜಗದಿ ಕೇಳಲಯ್ಯ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯನಗೆ ನೀಡಯ್ಯ ಭಾವ ತುಂಬಿ ವಚನ ಹಾಡುವ ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ ಗುಣವಯನಗೆ ಹರಿಸಯ್ಯ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯನಗೆ